ನಮಗೆ ಇದು ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳು ಅಂತ ನಾನು ಸಿಂಪಲ್ ಆಗಿ ನೋಡಲ್ಲ. ನಾನು ಹೆಂಗೆ ನೋಡ್ತೀನಿ ಅಂತ, ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಹೇಳ್ಕೊಳ್ಳೋರು ಅವರು ದರ್ಶನ್ ಹೆಸರನ್ನ, ಸಮಸ್ಯೆದಲ್ಲಿ ಇರೋ ಹೆಸರನ್ನ ಇನ್ನೂ ಒಂದು ರೀತಿ ಮಸಿ ಬಳಿತಾ ಇರೋ ಕೆಲಸ ಮಾಡ್ತಿರೋ ವ್ಯಕ್ತಿಗಳು. ನಾವು ಸ್ವೀಪಿಂಗ್ ಜನರಲೈಸೇಷನ್ ಮಾಡೋಕ್ಕಾಗಲ್ಲ ದರ್ಶನ್. ಬಟ್ ಇದು ರಮ್ಯಾ ಅಷ್ಟೇ ಅಲ್ದ, ಯಾವುದೇ ಮಹಿಳೆಗೆ, ಯಾವುದೇ ಸಿನಿಮಾ ರಂಗದಲ್ಲಿರಲಿ, ಸಿನಿಮಾ ರಂಗದ ಆಚೆ ಇರಲಿ, ಚಳುವಳಿನಲ್ಲಿರಲಿ, ಯಾವುದೇ ಮಹಿಳೆಯರಿಗೆ ಈ ರೀತಿ ಅಥವಾ ಟ್ರಾನ್ಸ್ಜೆಂಡರ್ಗೆ ಈ ರೀತಿ ನಿಂದನಾತ್ಮಕ ಮಾತುಗಳು ಆದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆದಾಗ ಫೈರ್ ಅಂತೂ ನ್ಯಾಯಕ್ಕೋಸ್ಕರ ನಿಂತಿರುತ್ತೆ. ಫೈರ್ ಸಂಸ್ಥೆಯಾಗಿ ಈ ಒಂದು ರೀತಿಯಲ್ಲಿ ನಮಗೆ ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ವಿಮೆನ್ ಕಮಿಷನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಈ ವಿಚಾರಗಳನ್ನ ಗಂಭೀರವಾಗಿ ತಗೊಳ್ಳಿ. ಈ ವಿಚಾರಗಳನ್ನು ಮುಂದೆ ಆಗದೇ ಇರಂಗೆ ಅಥವಾ ಹೆಂಗೆ ಕಡಿವಾಣ ಹಾಕಬೇಕು. ಬಟ್ ಅಭಿವ್ಯಕ್ತಿ ಸ್ವತಂತ್ರ, ವಾಕ್ ಸ್ವತಂತ್ರ, ಮಾಧ್ಯಮ ಸ್ವತಂತ್ರ ಎಲ್ಲೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು. ಬಟ್ ಇದನ್ನು ಹೆಂಗೆ ಮಾಡಬಹುದು ಅನ್ನೋದು ಭಾಳ ವಿಚಾರವಂತರಿಂದ ಮತ್ತು ಸರ್ಕಾರದವರಿಂದ ಅದನ್ನು ಹೆಂಗೆ ಕ್ರಮ ತಗೋಬೋದು, ಕಡಿವಾಣ ಹಾಕ್ಬೋದು ಅಂತ ನಮ್ಮ ಒಂದು ರೀತಿ ಬೇಡಿಕೆ ಇದೆ. ಇದು ಜಾಗೃತಿ ಆಗಬೇಕು, ದೊಡ್ಡ ಪ್ರಮಾಣದಲ್ಲಿ ಇದು ಕೆಲಸ ಆಗಬೇಕು. ಇದನ್ನು ನಾವು ಯಾವ ಒಂದು, ಇಟ್ಸ್ ನಾಟ್ ಸಿಂಪ್ಲಿಸ್ಟಿಕ್ ಆಗಿ ನಾವು ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ನಡುವೆ ಘರ್ಷಣೆ ಅಂತ ನಾವು ನೋಡ್ತಾ ಇಲ್ಲ. ಆ್ಯಂಡ್ ರಮ್ಯಾ ಅವರು ಧೈರ್ಯವಾಗಿ ಇದನ್ನು ನಿಂತಿದ್ದಾರೆ, ಅದು ಒಳ್ಳೆಯದೇ. ಬಟ್ ನಮಗೆ ಮುಂದೇನೂ ಕೂಡ ಅನೇಕ ಧೈರ್ಯವಾದ ಮಹಿಳೆಯರು ಇನ್ನೂ ಅವರೆಲ್ಲರಲ್ಲೂ ಭಾಳ ಧೈರ್ಯ ಇದೆ. ಅದನ್ನು ಹೊರಗೆ ಬಂದು ಒಂದು ಸಮಾಜಕ್ಕೆ ಒಂದು ಘನತೆಗೋಸ್ಕರ, ಒಂದು ಅಭಿವ್ಯಕ್ತಿ ಸ್ವತಂತ್ರ, ಮಾಧ್ಯಮ ಸ್ವತಂತ್ರ ಎತ್ತಿ ಹಿಡಿಯೋಕ್ಕೋಸ್ಕರ ಹೋರಾಟಗಾರರು ಹೊರಗೆ ಬರಲಿ, ಹೋರಾಟಗಾರತಿಯರು ಹೊರಗೆ ಬರಲಿ. ಅವ್ರ ಪರವಾಗಿ ಫೈರ್ ಎಂದೆಂದಿಗೂ ನಿಂತಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.